ಸರ್ ಎಕ್ಸ್ಕ್ಯೂಸ್ ಅಂದ್ರೆ ನಾನು ಅದೇ ಹೇಳ್ತಾ ಇಲ್ಲ ಸರ್. ಈಗ ಮಾನ್ಯ ಪ್ರಧಾನಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಡುವೆ ಚರ್ಚೆ ಆಗಿದೆ. ಈಗ ಇವ್ರು ಸಂಸ್ಕಾರದ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತು ಮಧ್ಯಾಹ್ನ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಹೋಗಿ HAL ಆಹ್ವಾನ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಅಂಕೋಲಕ್ಕೆ ಮಾನ್ಯ ಪ್ರಧಾನಿಗಳು ಬಂದಿದ್ರೆ ಅದೇ ಪಕ್ಷದ MP ನಿಷ್ಠಾವಂತ ಕಾರ್ಯಕರ್ತರು ಯಾಕೆ ಅನಂತಕುಮಾರ್ ಹೆಗಡೆ ಅವರು ಹೋಗಿ ಒಂದು ವೆಲ್ಕಮ್ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಸರ್? ಇವಾಗ ಸಂಸ್ಕಾರದ ಬಗ್ಗೆ ನಮಗ್ ಪಾಠ ಹೇಳ್ಕೊಡ್ತಾರಲ್ಲ. ನಾನು ಅನಂತಕುಮಾರ್ ಹೆಗಡೆ ಅವ್ರಿಗೆ, ಪ್ರತಾಪ್ ಸಿಂಹ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅದ್ರ ಅರ್ಥ ಗೌರವಕ್ಕೆ ಅವ್ರು ಅರ್ಹರು ಅಲ್ಲ ಅಂತಲ್ಲ, ಅವರ ಗೌರವಕ್ಕೆ ಅರ್ಹರು ಅಂತ ಗೌರವ ಕೊಡ್ತಿಲ್ಲ. ನಮ್ಮ ಮನೇಲಿ ಸಂಸ್ಕಾರ ಕಲಿಸಿದ್ದಾರೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಸಂಸ್ಕಾರ ಕಲಿಸಿದ್ದಾರೆ, ದೊಡ್ಡವ್ರು ಗೌರವ ಕೊಡಬೇಕು ಅಂತ. ಅವರು ಏಕವಚನದಲ್ಲಿ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರು ಅದೇನೋ ಕೊಚ್ಚೆ ಅಂತಾರೆ, ಕಲ್ಲು ಅಂತಾರೆ. ನಾನು ಬಯಾಲಜಿ ಟೀಚರ್, ಕೊಚ್ಚೆ ಬಗ್ಗೆ ಮನುಷ್ಯರು ಯೋಚನೆ ಮಾಡಲ್ಲ, ಹಂದಿಗಳಲ್ವ ಯೋಚನೆ ಮಾಡೋದು. ಕೊಚ್ಚೆ ಬಗ್ಗೆ ನಾವ್ಯಾವತ್ತು ಯೋಚನೆ ಮಾಡಲ್ಲ, ಹಂದಿಗಳಲ್ವ ಯೋಚನೆ ಮಾಡೋದು. ಕೊಚ್ಚೆ ಬಗ್ಗೆ ಐಡಿಯಾ ಯಾರಿಗೆ ಬರಬೇಕು? ಅದಕ್ಕೆ ಅದೇ ಆಲೋಚನೆ ರೀತಿ ಬದಲಾಗಬೇಕು. ಅದು ನನಗೆ ಭರವಸೆ ಇದೆ ಸರ್, 20 ಸೀಟ್ ಹೊಡಿತೀವಿ ಅಂತ. ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನಾನು, ಅವ್ರೂರೇ ನಮ್ಮದು, ನಮ್ಮೂರು ಪಕ್ಕದ ಮನೆಯವರು. ಅವ್ರಿಗೊಂದು ಫ್ರೆಂಡಾಗಿ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ಮೊನ್ನೆ ತಾನೇ ಸೋತಿದ್ದೀರ ಸರ್, ಸಡನ್ನಾಗಿ ಇನ್ನೊಂದು ಸಲ ಬಂದು ಸೋಲ್ಬೇಡಿ ಅಂತ. ಪಬ್ಲಿಕ್ ಲೈಫಲ್ಲಿ ಒಂದಾದ್ಮೇಲೆ ಒಂದು ಸೋಲ್ ಬಂದುಬಿಟ್ರೆ ಜನ ಬಿಟ್ಬಿಡ್ತಾರೆ ಕೈ. ಒಂದು 4 ವರ್ಷ ಗ್ಯಾಪ್ ತಗೊಂಡು ಮತ್ತೆ ಅಖಾಡಕ್ಕೆ ನೀವು ಹೆಂಗೂ ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಾ, ಬಂದು ನನ್ನ ಮೇಲೆ ನಿಂತು, ದೈವಬಲ ಜನಬಲ ಯಾರು ತಪ್ಸೋಕ್ಕಾಗುತ್ತೆ? ಅವತ್ತು ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನನ್ನ ಇಷ್ಟಪಡ್ತಾರೆ. ಯಾರು ಇಷ್ಟಪಟ್ಟರೆ ಅವ್ರು ವಿಧಾನಸೌಧಕ್ಕೆ ಹೋಗೋಣ. ನಾನು ಹೇಳೋದು ಮತ್ತೆ ನಮ್ಮೂರು ಹುಡುಗ ಸೋಲ್ತಾನೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.